5, 4, 3, 2, 1, and there we go. Alam will be so sharp at the beginning, and then he crossed the second part of the diamond will be counted. As we stand for all the kids. La 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 la. ಬಳ್ಳಾರಿ ಸ್ಟೀಲ್ ಸಿಟಿ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಭಾಳ ಖುಷಿ ಆಯಿತು. ಬೆಳಗ್ಗೆ ಸುಮಾರು 4,000 ಜನ ಈ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ಗೆ ಅವರು ಪ್ರತಿ ದಿವಸ ಇಂಥ ಏನಾದರೂ ಸ್ಪೋರ್ಟ್ಸ್ ಆಡಿದರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಐ ಥ್ಯಾಂಕ್ ದ ಆರ್ಗನೈಸರ್ ಫಾರ್ ಆರ್ಗನೈಸಿಂಗ್ ದಿಸ್ ವಂಡರ್ಫುಲ್ ರನ್. ಥ್ಯಾಂಕ್ ಯು ಸರ್. ನೀವು ಭಾಗವಹಿಸ್ತೀನಿ ಎಕ್ಸ್ಪೀರಿಯನ್ಸ್? ನಾನು 10Kಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದೆ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಯಾರು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಜಿಲ್ಲಾಡಳಿತ ಧನ್ಯವಾದಗಳನ್ನು ಹೇಳ್ತೇನೆ. ಬಳ್ಳಾರಿಯಲ್ಲಿ ಮೊದಲನೇ ಬಾರಿಗೆ ಮ್ಯಾರಥಾನ್ ಪ್ರೋಗ್ರಾಮ್ ನಾವು ಬಂದ ನಂತರ ಆಯೋಜಿಸಲಾಗಿತ್ತು. ಇದರಲ್ಲಿ ಸಾಕಷ್ಟು ಜನ ತುಂಬ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ ಇದ್ದರು. ಅದರಲ್ಲೂ 5Kಯಲ್ಲಿ ಸುಮಾರು ಜನ ಇದ್ದರು. ಭಾಳ ಖುಷಿ ಅನ್ನಿಸ್ತು. ಇದರಲ್ಲಿ 10K, 5K, 3K ಇತ್ತು. ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ಕಿಗೆ ಏನು ಹೇಳ್ತಾರೆ? ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಫಿಟ್ನೆಸ್ಸು ತುಂಬ ಇರಬೇಕು. ಫಿಟ್ನೆಸ್ ಇರಬೇಕು. ನಮಗೆ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಯಾವಾಗಲೂ. ಸೊ ಫಿಟ್ ಆಗಿರಿ ಅಂತ ಹೇಳ್ತೀನಿ. JSW ಸ್ಟೀಲ್ ಸಿಟಿ ರನ್ 2024 ಆವೃತ್ತ ಚೆನ್ನಾಗಿ ನಡೀತಾ ಇದೆ. ಇದರಲ್ಲಿ ತುಂಬ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 10K ರನ್ ಕರೆಕ್ಟಾಗಿ 6 ಗಂಟೆ 15 ನಿಮಿಷಕ್ಕೆ ಶುರುವಾಯಿತು. ಮತ್ತು 5K ರನ್ನು ಎಕ್ಸಾಕ್ಟ್ಲಿ 6:30ಕ್ಕೆ ಶುರುವಾಯಿತು. ಮತ್ತು 3K ರನ್ನು 3K ಮಜರ್ ರನ್ ಬಂದ್ಬಿಟ್ಟು 6:40ಕ್ಕೆ ಶುರುವಾಯಿತು. ಸೊ 10Kಗೆ 500 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸುಮಾರು 500 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು 5Kಗೆ 3,350 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು 3K ಮಜರ್ ರನ್ಗೆ 500 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದನ್ನು SP ಅವರು ಶೋಭಾರಾಣಿ ಅವರು ಫ್ಲಾಗ್ ಆಫ್ ಮಾಡಿದರು. ಮತ್ತು ಮಂಜುಳಾ ಚೆಲ್ಲೂರ್ ಫಾರ್ಮರ್ ಚೀಫ್ ಜಸ್ಟಿಸ್ ಅವರು ಫ್ಲಾಗ್ ಆಫ್ ಮಾಡಿದರು. ಮತ್ತು ಅಡಿಷನಲ್ SP ರವಿಕುಮಾರ್ ಅವರು ಫ್ಲಾಗ್ ಆಫ್ ಮಾಡಿದರು. ಮತ್ತು JSW ಸ್ಟೀಲ್ ಸಿಟಿ ಚೇರ್ಮನ್ PK ಮುರುಗನ್ ಅವರು ಫ್ಲಾಗ್ ಆಫ್ ಮಾಡಿದರು. ಸೊ ಇದು ಚೆನ್ನಾಗಿ ನಡೀತಾ ಇದೆ ಸರ್. ಇದು ಸ್ಟೀಲ್ ಸಿಟಿ ರನ್ JSW ಸ್ಟೀಲ್ ಸಿಟಿ ರನ್ 2024 ಇದು 3ನೇ ಸತಿ ನಾವು ಇದು ಆಯೋಜನೆ ಮಾಡ್ತಿರೋದು. ಇದು ಬಳ್ಳಾರಿ ಸೈಕ್ಲಿಸ್ಟ್ ಆ್ಯಂಡ್ ರನ್ನರ್ಸ್ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡ್ತಿರೋದು. ನಮಗೆ ತುಂಬ ಜನ ಸ್ಪಾನ್ಸರ್ಸ್ ಇದ್ದಾರೆ. ಮೇಜರ್ ಸ್ಪಾನ್ಸರ್ಸ್ ಅಂದರೆ JSW ಇದ್ದಾರೆ. ಅದರ ಜೊತೆಗೆ ನಮ್ಮ ಸ್ಮೈಯವರು ಗೋರ್ಪಡೆ ಅವರು ಇದ್ದಾರೆ. ಮತ್ತು ಹಾಗೂ ಬಹಳಷ್ಟು ಜನ ನಮಗೆ ಈ ಒಂದು ಈವೆಂಟ್ಗೆ ಸಾಥ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. 4,500 ಜನ ಬೆಳಿಗ್ಗೆ 5 ಗಂಟೆಗೆ 5:30ಕ್ಕೆ ಬಂದು ಎದ್ದು ಈ ಒಂದು ಹಬ್ಬದ ವಾತಾವರಣದಲ್ಲಿ ಒಂದು ಓಡೋದು, ಒಂದು ನಡೆಯೋದು ಮಾಡ್ತಾ ಇದ್ದಾರೆ. ಒಂದು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಆಗ್ತಾ ಇದೆ. ಬಳ್ಳಾರಿ ಜನತೆ ಇದನ್ನು ಸದುಪಯೋಗ ಮಾಡಿಕೊಂಡು ಹುಮ್ಮಸ್ದಿಂದ ಬೆಳಿಗ್ಗೆ 5:30ಗೆ ಎದ್ದು ಬಂದು ಒಂದು ಜುಂಬಾ ಅಂತ ಒಂದು ಡ್ಯಾನ್ಸ್ ಮಾಡಿ ನ್ಯಾಷನಲ್ ಅಂತ ಹೇಳಿ ಆಮೇಲೆ ಈ ಓಟನ್ನು ನಾವು ಚಾಲೂ ಮಾಡಿದ್ದೀವಿ. ಇಷ್ಟೊತ್ತಿಗಾಗಲೇ ಇವಾಗಲೇ ಒಂದು 10K ರನ್ನರ್ಸ್ ಎಲ್ಲ ವಾಪಸ್ ಬಂದುಬಿಟ್ಟಿದ್ದಾರೆ. ಹಲವಾರು ಜನ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರುವಂಥ ಪಾರ್ಥಸಾರಥಿ ಮತ್ತು RK ಮೂರ್ತಿ ಅವರು ಕೂಡ ಅವರ ಓಟವನ್ನು ಮುಗಿಸಿ ವಾಪಸ್ ಬಂದಿದ್ದಾರೆ. ಮತ್ತು ನಮ್ಮ DC ಸರ್ ಕೂಡ ಈ ಸರ್ತಿ 10K ಸ್ಪರ್ಧೆಯಲ್ಲಿ ಓಟ ಆಡಿ ಆವಾಗಲೇ 53 ನಿಮಿಷದಲ್ಲಿ ಮುಗಿಸಿ ಅವರು ಕೂಡ ವಾಪಸ್ ಬಂದಿದ್ದಾರೆ. ಹಾಗಾಗಿ ನಮಗೆ ಹಲವಾರು ಗಣ್ಯಮಾನ್ಯರು ಇದರೊಳಗೆ ಭಾಗವಹಿಸಿ SP ಮೇಡಮ್ ಆಗಿರ್ಬೋದು, ಮುರುಗನ್ ಸರ್ ಆಗಿರ್ಬೋದು, ಅಡಿಷನಲ್ SP ಆಗಿರ್ಬೋದು, ಅವರೆಲ್ಲ ತುಂಬ ಭಾಗವಹಿಸಿ ಈ ಒಂದು ಈವೆಂಟ್ಗೆ ನಮಗೆ ಸಾಥ್ ಕೊಟ್ಟು ಪ್ರೋತ್ಸಾಹ ಮಾಡಿ ಈ ಈವೆಂಟ್ ಚೆನ್ನಾಗಾಗಲಿ ಅಂತ ಹಾರೈಸಿದ್ದಾರೆ. ಇದು ಬಳ್ಳಾರಿ ಜನತೆಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಯಾಕಂದರೆ ಅವರು ಈ ಒಂದು ಈವೆಂಟಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಅಂತ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಭಾಗವಹಿಸಿದ್ದಾರೆ. ಇದೊಂದು ಹಬ್ಬದ ವಾತಾವರಣ ಆಗಿದೆ ಬಳ್ಳಾರಿನಲ್ಲಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.